ಡಿಯರ್ ಸ್ಟೂಡೆಂಟ್ಸ್, ಇಂದು ಆಗಸ್ಟ್ 6, 2026 ಯಾರ್ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಈ ಒಂದು ಎಕ್ಸಾಮ್ಗೆ VAO ಎಕ್ಸಾಮ್ಗೆ ಓದ್ತಿದ್ದೀರಾ ನೋಡಿ, ಪಂಚಾಯಿತಿ ರಾಜ್ ನಿಮಗೆ ಸಪ್ರೇಟಾಗಿ ಒಂದು ಸಿಲೆಬಸ್ ಇದೆ. ಪಂಚಾಯತ್ ರಾಜ್ ಸುಧಾರಣೆ ಸಂಸದೀಯ ಸಮಿತಿ ಶಿಫಾರಸು ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ನ್ಯೂಸ್ ಬಂದಿದೆ. ಪಾರ್ಲಿಮೆಂಟ್ರಿ ಕಮಿಟಿ ಹೇಳ್ತಾ ಇದೆ 1993 ಪಂಚಾಯತ್ ರಾಜ್ ಏನು ಜಾರಿಗೆ ಬಂತು, ಅವಾಗಿಂದ ಇಲ್ಲಿವರೆಗೂ ಹಲವಾರು ವಿಷಯಗಳನ್ನೇನೋ ಇದರೊಳಗೆ ಬರೆಯಲಾಗಿದೆ, ವಿಕೇಂದ್ರೀಕರಣದ ಬಗ್ಗೆ ತಿಳಿಸಲಾಗಿದೆ. ಆದರೆ ಪಂಚಾಯಿತಿಗಳ ಬಲವರ್ಧನೆಗೆ ಹೆಚ್ಚು ಮಹತ್ವ ಕೊಟ್ಟಿಲ್ಲ. ಈಗ ಪಂಚಾಯಿತಿ ಬಲವರ್ಧನೆ ಮಾಡುವಂಥ ಸಮಯ ಬಂದಿದೆ. ಆಮೇಲೆ ಪಂಚಾಯಿತಿ ಸ್ವಯಂ ಆದಾಯ ಪಡೆಯುವುದನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ವಿವಿಧ ಯೋಜನೆ ಮತ್ತು ತರಬೇತಿಗಳನ್ನ ನೀಡಬೇಕು. ಅದರ ಸಂಬಂಧ ಒಂದು ಸಮಿತಿಯನ್ನು ನೇಮಕ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಪಂಚಾಯಿತಿ ರಾಜ್ ಬಗ್ಗೆ ಸಂಸದೀಯ ಸಮಿತಿ ಹೇಳೈತೆ. ಹಾಗಾದರೆ ಇದ್ರ ಬಗ್ಗೆ ಬೇಸಿಕ್ ತಿಳ್ಕೊಳ್ಳೋಣ ಬರ್ರಿ. ಏನೇನೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಾಗ ಕ್ವಶನ್ ಆಲ್ರೆಡಿ ಬಂದಾವು, ಮುಂದೂ ನಿಮಗೆ ಬರ್ಬೋದು. ಇದು ಒಂದೇ ಪೇಜಿಂದ ನೋಡುವಂತ್ರಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನಾಗ ಎಷ್ಟೆಲ್ಲ ಕ್ವಶನ್ ಬರ್ತವೆ. ಈ ಥರ ಡೀಟೇಲ್ ಆಗಿ ಬ್ಯಾಕ್ಗ್ರೌಂಡನ್ನು ತಗೊಂಡು ನೀವು ಓದಿದರೆ ನಿಮಗೆ ಉಪಯೋಗ ಆಗುತ್ತೆ. ಪಂಚಾಯತ್ ರಾಜ್ ಸುಧಾರಣೆಗೆ ಸಂಸದೀಯ ಸಮಿತಿ ಶಿಫಾರಸು. ಬೇಸಿಕ್ಸ್ ಏನಪ್ಪ, ಎಲ್ಲಿ ಪಂಚಾಯತ್ ರಾಜ್ ಅನ್ನೋದು ಯಾಕೆ ನಮಗೆ ಕಾನ್ಸೆಪ್ಟ್ ಬಂತು? ಒಂದನೇದು ಮಹಾತ್ಮ ಗಾಂಧೀಜಿ. ಹಿ ಯೂಸ್ ಟು ಬಿಲೀವ್ ದ್ಯಾಟ್, ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಿದ್ರು ಪಂಚಾಯಿತಿಗಳ ಬಲವರ್ಧನೆ ದೇಶದ ಬಲವರ್ಧನೆ ಅಂತ. ಭಾರತ ಸಂವಿಧಾನದ 40ನೇ ವಿಧಿ ಅಡಿಯಲ್ಲಿ ಇದು ಎಲ್ಲಿ ಬರ್ತೈತಿ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಪಂಚಾಯಿತಿಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತದೆ. ಮತ್ತು ಗಾಂಧಿ ತತ್ವಗಳ ಅಡಿಯಲ್ಲಿ ಬರ್ತದೆ. ಇವೇ ಎರಡು ಕ್ವಶನ್ ಅದು ನಿಮಗೆ. ಓಕೆ, ಆಮೇಲೆ ಭಾರತದ ಸಂವಿಧಾನದ ಯಾವ ಭಾಗದೊಳಗೆ ಬರ್ತದೆ? 9th ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, 9ನೇ ಭಾಗದೊಳಗೆ ಬರ್ತದೆ ಪಂಚಾಯಿತಿಗಳು ಅಂತ. ಯಾವ ವಿಧಿಯಿಂದ ಯಾವ ವಿಧಿವರೆಗೂ ಇವೆಲ್ಲನೂ ಪ್ರಶ್ನೆನ ಒಂದೊಂದು ಪಾಯಿಂಟು ಪ್ರಶ್ನೆ. 243ರಿಂದ 243 ಪಂಚಾಯಿತಿಗಳ ಸಂವಿಧಾನಾತ್ಮಕ ವಿಧಿಗಳು. ಇವು VAO ಎಕ್ಸಾಮ್ ಮುಗಿದ ಮೇಲೆ ನನಗೆ ಹೇಳ್ರಿ ಈ ವಿಡಿಯೋ ನೋಡಿ. ಓಕೆ, ಜಸ್ಟ್ ಲೈಕ್ ಪೊಲೀಸ್ ಎಕ್ಸಾಮ್ನಾಗೂ ಹೆಂಗೆ ಮಾಡಿದ್ದು ಬಂದಾವಲ್ಲ, ಸೊ ಹಾಗೇನೆ. ಎದಕ್ಕಂದರೆ ಡೈಲಿ ನಾನು ಅಪ್ಡೇಟ್ ಮಾಡಿರ್ತೀನಿ. 73rd ಸಂವಿಧಾನ ತಿದ್ದುಪಡಿ ಆಗಿದ್ದು ಯಾವಾಗ? 1992. ಓಕೆ, ಆಮೇಲೆ ಜಾರಿಗೆ ಬಂದ ದಿನಾಂಕ ಇದನ್ನು ಭಾಳ ಎಕ್ಸಾಮ್ನಾಗ ಕೇಳ್ಯಾರ, 24th ಏಪ್ರಿಲ್ 1993. ಸೊ ರಾಷ್ಟ್ರೀಯ ಪಂಚಾಯಿತಿ ದಿನ ಏಪ್ರಿಲ್ 24 ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಆಮೇಲೆ ಕರ್ನಾಟಕದೊಳಗೆ ಇದು ಜಾರಿಗೆ ಬಂದಂಥ ದಿನ ಯಾವುದು? ಏಪ್ರಿಲ್ 10th. ಇದು KAS ಒಳಗೆ ಕೇಳಿರುವಂಥ ಕ್ವಶನ್. KAS ಗ್ರೂಪ್ C, FDA, SDA ನೆಕ್ಸ್ಟ್ ಯಾರು ಓದಬೇಕಂತಿರಲ್ಲ, ಇದು ಇಂಪಾರ್ಟೆಂಟ್. ಇದನ್ನೇ ಟೈಪ್ ಮಾಡಿಸಿದಂಥ PDF ನೋಟ್ಸ್ ನಿಮಗೆ ಸಿಗ್ತೈತಿ. 7892086178 ಈ ನಂಬರ್ಗೆ ಮೆಸೇಜ್ ಹಾಕಬೇಕು. ಓಕೆ, ಮೆಸೇಜ್ ಹಾಕ್ರಿ, ನಿಮಗೆ PDF ಕಳಿಸ್ಕೊಡ್ತದೆ. 7 ತಿಂಗಳದೈತಿ, 229 rupees ಆಕೈತಿ. ಸೊ ನಿಮಗೆ VAO ಎಕ್ಸಾಮಿಗೆ ಉಪಯೋಗ ಆಕೈತಿ. ಆಮೇಲೆ VAO ಬರೆಯೋರು ಭಾಳ ಜನ ನನಗೆ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ, ಪಂಚಾಯಿತಿ, ಲ್ಯಾಂಡ್ ರಿಫಾರ್ಮ್ಸ್, ಆಮೇಲೆ ಇವುಗಳ ಬಗ್ಗೆ ವಿಶೇಷ ವಿಷಯಗಳೇನಿದಾವೆ ಕರೆಂಟ್ ಅಫೇರ್ಸ್, ಅದನ್ನು ಸೇರಿ ಒಂದು ಸಪ್ರೇಟ್ ಕೋರ್ಸ್ ಮಾಡೋಣಂದ್ರೂ ಮಾಡೋಣ. ಓಕೆ, ನೆಕ್ಸ್ಟ್ ಪ್ರಮುಖ ಸಮಿತಿಗಳು. ಬಲವಂತರಾಯ್ ಮೆಹ್ತಾ ಕಮಿಟಿ ಮೊದಲಿಗೆ ಪಂಚಾಯಿತಿಗಳು ಬೇಕು ಅಂತ ಹೇಳಿದ್ದಿದೆ. ಇದೇ ಸಮಿತಿನ ಅಪಾಯಿಂಟ್ ಮಾಡ್ಯಾರ 1957. ಭಾಳ ಸರ್ತಿ ಕ್ವಶನ್ ಕೇಳ್ಯಾರ. 3 ಹಂತದ ಪಂಚಾಯಿತಿ, ಜಿಲ್ಲಾ, ತಾಲೂಕು ಮತ್ತು ಗ್ರಾಮ. ನೆಕ್ಸ್ಟ್ ಅಶೋಕ್ ಮೆಹ್ತಾ 2 ಹಂತದ ಪಂಚಾಯಿತಿ 1977, 20 ವರ್ಷ ಆದಮೇಲೆ. GVK ರಾವ್ ಕಮಿಟಿ 1985. LM ಸಿಂಘ್ವಿ ಕಮಿಟಿ 1986 ಸಂವಿಧಾನಿಕ ಸ್ಥಾನಮಾನ ಕೊಡಬೇಕು ಅಂತ ಹೇಳ್ತು. ಕಳೆದ PDO ಎಕ್ಸಾಮ್ನೊಳಗೆ ಕ್ವಶನ್ ಕೇಳ್ಯಾರ, ಇಂಪಾರ್ಟೆಂಟ್. PK ತುಂಗನ್ ಸಮಿತಿ 1988 ಚುನಾವಣೆಗಳನ್ನ ನಡೆಸಬೇಕು ಮತ್ತು ಸಂವಿಧಾನಕ್ಕೆ ಸ್ಥಾನಮಾನ ಕೊಡಬೇಕು ಅಂತ ಹೇಳ್ತಾ. ನೆಕ್ಸ್ಟ್ VN ಗಾಡ್ಗೇಲ್ ಪಂಚಾಯಿತಿಗಳ ಬಲವರ್ಧನೆಗೆ 1988 ಒಳಗೆ ಇವೆರಡೂ ಕಮಿಟಿನ ಅಪಾಯಿಂಟ್ ಮಾಡ್ಯಾರ. ಇದು 86 ಒಳಗೆ. ಇವೆಲ್ಲ ಇಂಪಾರ್ಟೆಂಟ್ ಗೈಸ್, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಪಂಚಾಯಿತಿ ನಗೋರ್ ಪಂಚಾಯಿತಿ ರಾಜಸ್ಥಾನದೊಳಗೆ. ಇದು ಬಲವಂತರಾವ್ ಮೆಹ್ತಾ ಕಮಿಟಿ ರೆಕಮೆಂಡೇಶನ್ ಮೇಲೆ ಪ್ರಾರಂಭ ಮಾಡಲಾಯಿತು. ಮತ್ತು ಪಂಚಾಯತ್ ರಾಜ್ ಒಳಗೆ ಒರಿಜಿನಲ್ ಆ್ಯಕ್ಟ್ ಒಳಗೆ 33% ಮೀಸಲಾತಿ ಕೊಟ್ಟಾರ. ಆದ್ರೆ ಕರ್ನಾಟಕದೊಳಗೆ 50%. ಹೀಗೆ ಬಹುತೇಕ ರಾಜ್ಯಗಳೊಳಗೆ ಮಹಿಳೆಯರಿಗೆ 50% ಮೀಸಲಾತಿ ಕೊಟ್ಟಾರ. ಸೊ ಇದೇ ಥರ ನೀವು ನೋಟ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿರಿ. ಆ್ಯಂಡ್ ಕೋರ್ಸ್ ಬೇಕಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ. ಥ್ಯಾಂಕ್ ಯು.